ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ CSIR NAL ಬೆಂಗಳೂರು ಇದು ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ ಆಗಿದ್ದು, ಇಲ್ಲಿ ಡಿಪ್ಲೊಮಾ ಮಾಡಿರೋರಿಗೆ ಅಥವಾ BSc ಮಾಡಿರೋರಿಗೆ ನೇರ ನೇಮಕಾತಿ ನಡೀತಾ ಇರುತ್ತೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ 70,000 ಆಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಪರ್ಮನೆಂಟ್ ಹುದ್ದೆಗಳ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಸಂಸ್ಥೆಯ ಅಡ್ರೆಸ್ಸು ಈ ಥರ ಇದೆ. CSIR NAL ಅಂದರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅಂತ. ಸೊ ಅರ್ಜಿನ ಸಲ್ಲಿಸೋದಕ್ಕೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಫೆಬ್ರವರಿ 28ನೇ ತಾರೀಕಿಂದ ಅರ್ಜಿನ ಸಲ್ಲಿಸೋದಕ್ಕೆ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು 11/4 ಅಂದರೆ ಏಪ್ರಿಲ್ 11ನೇ ತಾರೀಕು ತನಕ ನಿಮಗೆ ಟೈಮ್ ಇರುತ್ತೆ. ಇನ್ನೂ 1 ತಿಂಗಳು ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಿ. ಸ್ನೇಹಿತರೆ, ಮೊದಲಿಗೆ ಹುದ್ದೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ 36 ಹುದ್ದೆಗಳು ಕಾಲಾಗಿರುತ್ತೆ. ಸೊ ಸ್ಯಾಲ್ರಿ ಬಂದು ಲೆವೆಲ್ 6 ಸೆಂಟ್ರಲ್ ಪೇ ಕಮಿಷನ್ ಪ್ರಕಾರ 35,400 ರೂಪಾಯಿ ಆಗಿರುತ್ತೆ. ಗ್ರಾಸ್ ಸ್ಯಾಲ್ರಿ ನಿಮಗೆ 70,000. ಸೊ ಈ 70,000 ಹೇಗೆ ಆಗುತ್ತೆ ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಇನ್ನು ಅಪ್ಪರ್ ಏಜ್ ಲಿಮಿಟು 28 ವರ್ಷ. ಸೊ ಇದು ಜನರಲ್ ಕ್ಯಾಟಗರಿವರೆಗೆ 28 ವರ್ಷ ಇರುತ್ತೆ. ಸೊ ರಿಲ್ಯಾಕ್ಸೇಷನ್ನು ಕೂಡ ಹಾಗೆ ಕೊಟ್ಟಿರ್ತಾರೆ. ಸ್ನೇಹಿತರೆ, ಮೊದಲಿಗೆ TA 101 ಅಂತ 6 ಪೋಸ್ಟ್ ಇರುತ್ತೆ. ಟೆಕ್ನಿಕಲ್ ಅಸಿಸ್ಟೆಂಟ್ TA 101 ಅಂದರೆ 6 ಪೋಸ್ಟ್ ಇರುತ್ತೆ. ಸೊ ಇಲ್ಲಿ ನೀವು ಡಿಪ್ಲೊಮಾದಲ್ಲಿ 3 ಇಯರ್ಸ್ ಡಿಪ್ಲೊಮಾ ಮಾಡಿದ್ರೂ ಕೂಡ ನಿಮ್ಮ ಹತ್ರ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಸೊ ಲ್ಯಾಟ್ರಲ್ ಎಂಟ್ರಿ ಡಿಪ್ಲೊಮಾ ಮಾಡಿದರೂ ಕೂಡ ನಿಮಗೆ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಸೊ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಾನಿಕ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಮಾಡಿರುವಂಥವ್ರು ಈ ಒಂದು ಹುದ್ದೆಗೆ TA 101 ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಡಿಪ್ಲೊಮಾದಲ್ಲಿ ಎಲೆಕ್ಟ್ರಾನಿಕ್ಸು ಅಥವಾ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿರುವಂಥವ್ರು ಅರ್ಜಿನ ಸಲ್ಲಿಸಬೇಕು. ಅದರಲ್ಲಿ 60% ಅಗ್ರಿಗೇಟು ನಿಮ್ಮದು ಇದ್ದರೆ ಅರ್ಜಿನ ಸಲ್ಲಿಸ್ಬೋದು. ಅದರಲ್ಲಿ 60% ಅಗ್ರಿಗೇಟು ಪ್ಲಸ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಅದೇ ರೀತಿ TA 102 ಅಂತ. ಸೊ ಟೆಕ್ನಿಕಲ್ ಅಸಿಸ್ಟೆಂಟ್ TA 102 ಅನ್ನೋದಕ್ಕೆ 16 ಪೋಸ್ಟ್ ಖಾಲಿ ಇರುತ್ತೆ. ಸೊ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ MTT ಅಂತ ಬರ್ತಕ್ಕಂಥದ್ದು ಅಥವಾ ಅಲೈಡ್ ಡಿಪ್ಲೊಮಾ ಬ್ರಾಂಚಸ್ಗಳಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ನೀವು ಇದಕ್ಕೂ ಕೂಡ 60% ಮಿನಿಮಮ್ ಸ್ಕೋರಿಂಗು ನೀವು ಮಾಡಿರಬೇಕು ಡಿಪ್ಲೊಮಾದಲ್ಲಿ, ಪ್ಲಸ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸು. ಇನ್ ಕೇಸ್ ಲ್ಯಾಟ್ರಲ್ ಎಂಟ್ರಿ ಆದ್ರೂ 2 ವರ್ಷ ಎಕ್ಸ್ಪೀರಿಯೆನ್ಸು ಅಥವಾ ರೆಗ್ಯುಲರ್ 3 ಇಯರ್ಸ್ ಡಿಪ್ಲೊಮಾ ಆದರೂ ಕೂಡ 2 ವರ್ಷ ಎಕ್ಸ್ಪೀರಿಯೆನ್ಸು ನಿಮಗೆ ಇರಬೇಕು. ಅದೇ ಥರ ಡಿಪ್ಲೊಮಾದಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿರೋರಿಗೆ 1 ಪೋಸ್ಟ್ ಇರುತ್ತೆ. ಸೊ ಇದ್ರ ಕೋಡ್ ಬಂದು TA 103 ಅಂತ. ಸ್ನೇಹಿತರೆ, ನಂತರ TA 104 ಅಂತ 7 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಸೊ ಇಲ್ಲಿ BSc ಕಂಪ್ಯೂಟರ್ ಸೈನ್ಸ್ ಮಾಡಿರೋವಂಥವ್ರು ಅಥವಾ ಡಿಪ್ಲೊಮಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿರೋವಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಸೊ ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡೋವಂಥವ್ರು 60% ಸ್ಕೋರಿಂಗ್ ಇರಬೇಕು ಪ್ಲಸ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅದೇ BSc ಮೇಲೆ ಅಪ್ಲೈ ಮಾಡೋವಂಥವ್ರು BScನಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಈಕ್ವಲೆಂಟ್ ಸಬ್ಜೆಕ್ಟ್ನಲ್ಲಿ ನೀವು ಸ್ಟಡಿ ಮಾಡಿರಬೇಕು. ಜೊತೆಗೆ 60% ಅಗ್ರಿಗೇಟ್ ಇರಬೇಕು. ಕೇವಲ 1 ವರ್ಷ ಮಾತ್ರ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸು ಅಥವಾ ಪ್ರೊಫೆಷ್ನಲ್ ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ನಡೆಯುತ್ತೆ. ಸ್ನೇಹಿತರೆ, ನಂತರ TA 105 ಅಂತ 1 ಹುದ್ದೆಗಳು ಖಾಲಿ ಇರುತ್ತೆ. BScನಲ್ಲಿ ಮಲ್ಟಿಮೀಡಿಯಾ ಆ್ಯಂಡ್ ಅನಿಮೇಷನ್ ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರುವಂತಹ ಬ್ರಾಂಚಸ್ನಲ್ಲಿ ಸೊ ನೀವು ಮಿನಿಮಮ್ 60% ಸ್ಕೋರಿಂಗ್ನ ಮಾಡಿದರೆ ಅರ್ಜಿನ ಸಲ್ಲಿಸ್ಬೋದು. ಅಥವಾ BScನಲ್ಲಿ ಮಲ್ಟಿಮೀಡಿಯಾ ಅಥವಾ ಅನಿಮೇಷನ್ ಅಥವಾ ಅದಕ್ಕೆ ಈಕ್ವಲೆಂಟ್ ಕೋರ್ಸ್ನ ಮಾಡಿ 60% ಸ್ಕೋರ್ ಜೊತೆಗೆ 1 ಇಯರ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಥವಾ ಪ್ರೊಫೆಷ್ನಲ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಅರ್ಜಿನ ಇಲ್ಲಿ ಸಲ್ಲಿಸಬಹುದಾಗುತ್ತೆ. ಸೊ ನಂತರ TA 106 ಅಂತ. ಸೊ ಟೆಕ್ನಿಕಲ್ ಅಸಿಸ್ಟೆಂಟ್ 2 ಪೋಸ್ಟ್ಗಳಿರುತ್ತೆ. ಡಿಪ್ಲೊಮಾದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಾಲಜಿನಲ್ಲಿ 60% ಅಗ್ರಿಗೇಟ್ ಇರೋವಂಥವ್ರು ಜೊತೆಗೆ ನಿಮ್ಮ ಹತ್ರ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತೀರ. ನಂತರ TA 107 ಅಂತ 3 ಹುದ್ದೆಗಳು ಖಾಲಿ ಇರುತ್ತೆ. ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದರೆ ಅರ್ಜಿನ ಸಲ್ಲಿಸ್ಬೋದು. ಸೊ ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋರಿಗೆ 2 ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇರಬೇಕು. ಸೊ ಡಿಪ್ಲೊಮಾ ಮೇಲೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ತೀರಾ ಅವರಿಗೆ 2 ವರ್ಷಗಳ ಕಾಲದ್ದು ಎಕ್ಸ್ಪೀರಿಯೆನ್ಸ್ ಇರಲೇಬೇಕಾಗುತ್ತೆ. ಸ್ನೇಹಿತರೆ, ಹಾಗೆಯೇ TA 108 ಅಂತ ಟೆಕ್ನಿಕಲ್ ಅಸಿಸ್ಟೆಂಟ್ 1 ಹುದ್ದೆಗಳು ಖಾಲಿ ಇರುತ್ತೆ. ಸೊ BScನಲ್ಲಿ ಫಿಸಿಕ್ಸ್ ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರುವಂತಹ ಕೋರ್ಸ್ನ ಮಾಡಿದರೆ ಅರ್ಜಿನ ಸಲ್ಲಿಸ್ಬೋದು. ಏನಂದರೆ 60% ಅಗ್ರಿಗೇಟ್ ಇರಬೇಕು ಅಷ್ಟೇ. ಸೊ ಸದ್ಯಕ್ಕೆ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಕೇವಲ 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋಂಥವ್ರು ಅರ್ಜಿನ ಸಲ್ಲಿಸಬಹುದು. ಸ್ನೇಹಿತರೆ, ನಂತರ TA 109 ಅಂತ 1 ಹುದ್ದೆಗಳು. ಸೊ ಡಿಪ್ಲೊಮಾದಲ್ಲಿ ಮೆಟಲರ್ಜಿಕಲ್ ಇಂಜಿನಿಯರಿಂಗು ಅಥವಾ ಟೆಕ್ನಾಲಜಿ ವಿಭಾಗದಲ್ಲಿ 60% ಮಾರ್ಕ್ಸ್ನ ತೊಗೊಂಡು ಪ್ಲಸ್ 2 ಇಯರ್ಸ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಅರ್ಜಿನ ಸಲ್ಲಿಸಬಹುದು. ಸ್ನೇಹಿತರ, ನಂತರ ಪೋಸ್ಟ್ ಕೋಡು TA 110 2 ಹುದ್ದೆಗಳು ಖಾಲಿ ಇರುತ್ತೆ. ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ 60% ಸ್ಕೋರಿಂಗು ಪ್ಲಸ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ
ಟೆಕ್ನಿಕಲ್ ಅಸಿಸ್ಟೆಂಟ್ 111 2 ಹುದ್ದೆಗಳು ಖಾಲಿ ಇರ್ತವೆ. ಸೊ BSc ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಅಥವಾ ಅದಕ್ಕೆ ಈಕ್ವಲೆಂಟ್ ಇರುವಂತಹ ಕೋರ್ಸ್ನ ಮಾಡಿದರೆ ಅರ್ಜಿನ ಸಲ್ಲಿಸ್ಬೋದು. ಸೊ ಮಿನಿಮಮ್ 60% ಸ್ಕೋರ್ ಇರಬೇಕು, 1 ಇಯರ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸು ಇರೋವಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಅಥವಾ ಡಿಪ್ಲೊಮಾದಲ್ಲಿ ಬರುವಂತಹ AME ಕೋರ್ಸ್ ಮಾಡಿದರೂ ಕೂಡ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಗೆಳೆಯರೆ, ಕೊನೆಯದಾಗಿ TA 112 ಅಂತ 112 ಹುದ್ದೆಗಳು ಖಾಲಿ ಇರುತ್ತೆ. ಸೊ ಡಿಪ್ಲೊಮಾದಲ್ಲಿ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಅಥವಾ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಮಾಡಿರೋಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಜೊತೆಗೆ ನಿಮಗೆ 60% ಅಗ್ರಿಗೇಟ್ ಇರಬೇಕು, 2 ಇಯರ್ಸ್ ಎಕ್ಸ್ಪೀರಿಯೆನ್ಸು. ಸೊ ರಿಲೆವೆಂಟ್ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಜನರಲ್ ಕ್ಯಾಟಗರಿಯವ್ರಿಗೆ 28 ವರ್ಷ ತನಕ, ಮಿನಿಮಮ್ 18 ವರ್ಷದಿಂದ 28 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಸೊ SC ಕ್ಯಾಂಡಿಡೇಟ್ಗಳಿಗೆ 28+5 ವರ್ಷ ಅಂದರೆ 33 ವರ್ಷ ತನಕ SC/ST ಕ್ಯಾಂಡಿಡೇಟ್ಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು OBC ಅಂಡರಲ್ಲಿ ಬರ್ತೀನಿ ಆದರೆ ನಿಮಗೆ 31 ವರ್ಷ ತನಕ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶನ ಕೊಟ್ಟಿರ್ತಾರೆ. ಸೊ ನೀವುಗಳೇನಾದರೂ ಈಗ ಆಲ್ರೆಡಿ ಬೇರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾಯಿದ್ರೆ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಗಳಲ್ಲಿ, ಸೊ ನಿಮಗೆ ಇನ್ನೂ ಅಡಿಷ್ನಲ್ 5 ವರ್ಷ ರಿಲ್ಯಾಕ್ಸೇಷನ್ ನಿಮಗೆ ಇಲ್ಲಿ ಪ್ರೊವೈಡ್ನ ಮಾಡಲಾಗುತ್ತೆ. ಸ್ನೇಹಿತರೆ, ಹಾಗೆಯೇ ಸೊ ಬೇಸಿಕ್ಕು 35,400 ರೂಪಾಯಿ ಇರುತ್ತೆ. ಸ್ಯಾಲ್ರಿ ಹೇಗೆ 70,000 ರೂಪಾಯಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ, ಸೊ ಇವಾಗ ಅಲ್ಲಿ ಸಿಗುವಂತಹ ಫೆಸಿಲಿಟೀಸ್ ಅಥವಾ ಈ ಬೇಸಿಕ್ಕಿಗೆ ಇನ್ಕ್ಲೂಡ್ ಆಗುವಂತಹ ಫೆಸಿಲಿಟೀಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇವರು ಪ್ರೊವೈಡ್ ಮಾಡೋಂತಹ ಬೇಸಿಕ್ಕು 35,400 ರೂಪಾಯಿ ಇರುತ್ತೆ. ಸೊ ಇದಕ್ಕೆ ಕರೆಂಟ್ DA ಬಂದು 19,470 ಅಂದರೆ 53% ಅಥವಾ 55% ನಾನು ಇಲ್ಲಿ ಹಾಕಿರ್ತೀನಿ. ಅದಕ್ಕೋಸ್ಕರ 19,470 ರೂಪಾಯಿ ಆಗಿರುತ್ತೆ. ಇನ್ನು HRA ಸದ್ಯಕ್ಕೆ 30% ಇರುತ್ತೆ. ಸೊ ಆ 30% ಕ್ಯಾಲ್ಕುಲೇಟ್ ಮಾಡಿದಾಗ 10,620 ರೂಪಾಯಿ ಆಗಿರುತ್ತೆ. ಸೊ ಟೆಕ್ನಿಕಲ್ ಟ್ರಾವೆಲಿಂಗ್ ಅಲೋಯನ್ಸ್ ಅಂತ ನೆಕ್ಸ್ಟು 5,580 ರೂಪಾಯಿ ಆ್ಯಡ್ ಆಗುತ್ತೆ. ಸೊ ಇಷ್ಟೆಲ್ಲ ಆ್ಯಡ್ ಆಗಿ ನಿಮಗೆ ಗ್ರಾಸ್ ಸ್ಯಾಲ್ರಿ 71,070 ರೂಪೀಸ್ ಇಲ್ಲಿ ಗ್ರಾಸ್ ಸ್ಯಾಲ್ರಿ ಆಗುತ್ತೆ. ಅಂದರೆ ಏನು ಡಿಡಕ್ಷನ್ಸ್ ಇಲ್ದಲೆ ಇಷ್ಟು ಅಮೌಂಟು ನಿಮಗೆ ಫಸ್ಟ್ ಮಂತೇ ಸಿಗುತ್ತೆ. ಸೊ ಇನ್ನು ಡಿಡಕ್ಷನ್ಸ್ ಅಂತ ತೊಗೊಂಡಾಗ 10% ಆಫ್ ಬೇಸಿಕ್ಕು ಪ್ಲಸ್ 10% ಆಫ್ DA ಕನ್ಸಿಡರ್ ಮಾಡಿ 5,487 ರೂಪಾಯಿನ ಡಿಡಕ್ಟ್ ಮಾಡ್ತಾರೆ. ಸೊ ಇಷ್ಟನ್ನ ಡಿಡಕ್ಟ್ ಮಾಡಿದ್ಮೇಲೆ ಪ್ರೊಫೆಷ್ನಲ್ ಅಂತ ಒಂದು 200 ರೂಪಾಯಿ ಟ್ಯಾಕ್ಸ್ ಕಟ್ ಮಾಡ್ತಾರೆ. ಸೊ ಅಷ್ಟು ಡಿಡಕ್ಟ್ ಆದಮೇಲೆ ನಿಮಗೆ ಮೊದಲನೇ ತಿಂಗಳೇ 65,583 ರೂಪಾಯಿಗಳು ಫಸ್ಟ್ ಮಂತ್ ಸ್ಯಾಲ್ರಿ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ 65+ ಸ್ಯಾಲ್ರಿ ನಿಮಗೆ ಡಿಪ್ಲೊಮಾ ಮಾಡಿರೋರಿಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನಲ್ಲಿ ಸಿಗುತ್ತೆ. ಸ್ನೇಹಿತರೆ, ಹಾಗೆ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಮೊದಲು ನಿಮ್ಮನ್ನ ಸ್ಕ್ರೀನಿಂಗ್ ಮಾಡ್ತಾರೆ. ಸೊ ಫಸ್ಟು ನೀವು ಅಪ್ಲಿಕೇಶನ್ ಹಾಕಿರೋರು ಎಲ್ಲರನ್ನೂ ಕೂಡ ಇವರು ಫಸ್ಟ್ ಇಲ್ಲಿರೋದೇನೋ ಟ್ರೇಡ್ ಟೆಸ್ಟು, ನೆಕ್ಸ್ಟು ರಿಟರ್ನ್ ಎಕ್ಸಾಮಿನೇಷನು, ಆಮೇಲೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ಈ ಟ್ರೇಡ್ ಟೆಸ್ಟಿಗೆ ನಿಮ್ಮನ್ನ ಸ್ಕ್ರೀನಿಂಗ್ ಮಾಡ್ತಾರೆ. ಅಂದರೆ ಈಗ 36 ಪೋಸ್ಟ್ ಖಾಲಾಗಿರುತ್ತೆ. ಸೊ 36 × 30, ಸೊ ಒಂದು ಪೋಸ್ಟಿಗೆ 30 ಜನ ಅನ್ನಂಗೆ 36 × 30 ಕ್ಯಾಂಡಿಡೇಟ್ಸ್ಗಳನ್ನ ಸ್ಕ್ರೀನಿಂಗ್ ಮಾಡ್ತಾರೆ. ಸೊ ಕಟ್ ಆಫು 80+ ಇರುತ್ತೆ. ಸೊ 80+ ಅಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಸೊ ಎಷ್ಟು ಜನ ಶಾರ್ಟ್ ಲಿಸ್ಟ್ ಆಗ್ತಾರೆ ಅಷ್ಟು ಜನಕ್ಕೆ ಟ್ರೇಡ್ ಟೆಸ್ಟ್ನ ಕೊಡ್ತಾರೆ. ಸೊ ಟ್ರೇಡ್ ಟೆಸ್ಟಲ್ಲಿ ನಿಮ್ಮ ಬ್ರಾಂಚಲ್ಲಿ ನೀವು ಡಿಪ್ಲೊಮಾ ಮಾಡ್ಬೇಕಾದ್ರೆ ಟ್ರೇಡ್ ಟೆಸ್ಟ್ ನಿಮ್ಗೆ ಏನೇನು ಕೊಡ್ತಾಯಿದ್ರು ಪ್ರಾಕ್ಟಿಕಲ್ ಟೆಸ್ಟು ಅದೇ ಟೆಸ್ಟ್ನ ಕೊಡ್ತಾರೆ. ಸೊ ಅದರಲ್ಲಿ ನೀವು ಮಿನಿಮಮ್ 60 ಮಾರ್ಕ್ಸ್ನ ಇಲ್ಲಿ ಸ್ಕೋರ್ ಮಾಡಬೇಕಾಗತ್ತೆ. ಸೊ ನಂತರ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ನ ಕೊಡ್ತಾರೆ. ಸೊ ಟ್ರೇಡ್ ಟೆಸ್ಟ್ನಲ್ಲಿ ಕ್ಲಿಯರ್ ಆಗೋರ್ಗೆಲ್ಲರಿಗೂ ಕೂಡ ರಿಟರ್ನ್ ಎಕ್ಸಾಮಿನೇಷನ್ನ ಕೊಡ್ತಾರೆ. ಸೊ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಪಾಸ್ ಆಗಿ ಕಟ್ ಆಫ್ ಮಾಡಿ, ಅಂದರೆ ಯಾರು ಹೈಯೆಸ್ಟ್ ಸ್ಕೋರ್ ತೊಗೊತಾರೆ ಅವ್ರಿಗೆ ಎಷ್ಟು ಪೋಸ್ಟ್ ಇರುತ್ತೆ ಅಷ್ಟು ಪೋಸ್ಟ್ನ ತೊಗೊಂಡು ಅವ್ರುಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರೆ. ಸೊ ಸದ್ಯಕ್ಕೆ ರಿಟರ್ನ್ ಎಕ್ಸಾಮಿನೇಷನ್ಗೆ ಏನೇನು ಇಲ್ಲಿ ಇಟ್ಟಿದ್ದಾರೆ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಥವಾ ಏನೇನು ಪೇಪರ್ ಇರುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಸೊ ಬೇಸಿಕಲಿ ರಿಟರ್ನ್ ಎಕ್ಸಾಮಿನೇಷನ್ಗೆ 200 ಕ್ವಶನ್ಸ್ ಇರುತ್ತೆ. 200 ಕ್ವಶನ್ಸ್ ಇರುತ್ತೆ. 3 ಪೇಪರ್ ಇರುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ 3 ಪೇಪರ್ಸ್ ಇರುತ್ತೆ. ಸೊ 3 ಅವರ್ಸ್ ಡ್ಯೂರೇಷನ್ ಇರುತ್ತೆ. ಒಂದೇ ದಿನ ಇರುತ್ತೆ. 3 ಅವರ್ ಡ್ಯೂರೇಷನ್ ಇರುತ್ತೆ. 200 ಮಾರ್ಕ್ಸ್ಗೆ ಪೇಪರ್ ಇರುತ್ತೆ. ಸೊ 3 ಪೇಪರ್ ಇರುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3. ಸೊ ಪೇಪರ್ 1ಗೆ 1 ಅವರ್ ಟೈಮ್ ಇರುತ್ತೆ. ಸೊ 50 ಕ್ವಶನ್ಸ್ ಇರುತ್ತೆ. ಮೆಂಟಲ್ ಎಬಿಲಿಟಿ ಟೆಸ್ಟ್ ಇದಾಗಿರುತ್ತೆ. ಸೊ ಇಲ್ಲಿ 100 ಮಾರ್ಕ್ಸ್ಗೆ ಈ ಒಂದು ಕ್ವಶನ್ಸು ಇರುತ್ತೆ. ಇದಕ್ಕೆ ಯಾವುದೇ ಥರ ನೆಗೆಟಿವ್ ಮಾರ್ಕ್ಸು ಇರೋದಿಲ್ಲ. ಸೊ ಈ ಒಂದು ಪೇಪರಲ್ಲಿ ಜನರಲ್ ಇಂಟೆಲಿಜೆನ್ಸು, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು, ಪ್ರಾಬ್ಲಮ್ ಸಾಲ್ವಿಂಗು, ರೀಸನಿಂಗು ಮತ್ತು ಸಿಚುವೇಷನಲ್ ಜಡ್ಜ್ಮೆಂಟ್ಸ್ ಥರ ಕ್ವಶನ್ಸ್ ಇರುತ್ತೆ. ಸ್ನೇಹಿತರೆ, ನಂತರ ಪೇಪರ್ 2 ಇದಕ್ಕೆ ಅರ್ಧ ಗಂಟೆ ಟೈಮ್ ಕೊಟ್ಟಿರ್ತಾರೆ. ಇದರಲ್ಲಿ ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ 25 ಕ್ವಶನ್ಸು 75 ಮಾರ್ಕ್ಸ್ ಇರುತ್ತೆ.
ನೆಕ್ಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜು 25 ಕ್ವಶನ್ಸ್ ಇರುತ್ತೆ, 75 ಮಾರ್ಕ್ಸ್ ಇರುತ್ತೆ. ಸೊ 1 ನೆಗೆಟಿವ್ ಮಾರ್ಕ್ಸ್ ಫಾರ್ ಎವ್ರಿ ರಾಂಗ್ ಆನ್ಸರ್. ಸೊ ಈ ಪೇಪರ್ನಲ್ಲಿ ನೆಗೆಟಿವ್ ಆನ್ಸರ್ ಇರುತ್ತೆ. ಮೊದಲನೇ ಪೇಪರಲ್ಲಿ ನೆಗೆಟಿವ್ ಇರೋದಿಲ್ಲ, ಈ ಪೇಪರ್ನಲ್ಲಿ ನೆಗೆಟಿವ್ ಇರುತ್ತೆ. ನಂತರ 3ನೇ ಪೇಪರು ನಿಮಗೆ 90 ನಿಮಿಷ ಟೈಮ್ನ ಕೊಟ್ಟಿರ್ತಾರೆ. ಸೊ 100 ಕ್ವಶನ್ಸ್ ಇರುತ್ತೆ. ಸೊ ಈ 100 ಕ್ವಶನ್ಸ್ಗೆ 300 ಮಾರ್ಕ್ಸ್ನ ಅಲಾಟ್ ಮಾಡಿರ್ತಾರೆ. ಸೊ 300 ಮಾರ್ಕ್ಸ್ಗೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಥರ ಇರುತ್ತೆ. ಸೊ ಒಂದು ಕ್ವಶನ್ ರೈಟ್ ಆದರೆ 3 ಮಾರ್ಕ್ಸು, ಸೊ ರಾಂಗ್ ಆದರೆ 1 ಮಾರ್ಕ್ಸು ನೆಗೆಟಿವ್ನ ಮಾಡ್ತಾರೆ. ಸೊ ಇದು ನಿಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟು ಅಥವಾ ನಿಮ್ಮ ಬ್ರಾಂಚಲ್ಲಿ ಇರ್ತಕ್ಕಂತಹ ಸಬ್ಜೆಕ್ಟ್ ರಿಲೆವೆಂಟೇ ಕ್ವಶನ್ಸು ಈ ಒಂದು ಪೇಪರ್ನಲ್ಲಿ ಇರುತ್ತೆ. ಸ್ನೇಹಿತರೆ, ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂದರೆ ನೀವು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾವುದೇ ರೀತಿ ಆಫ್ಲೈನ್ ಅಪ್ಲಿಕೇಶನ್ ಸ್ವಲ್ಪ ರೀತಿ ಇರೋದಿಲ್ಲ. ಸೊ ಅಡ್ರೆಸ್ಸು www.nes.res.in ಅಂತ. ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಈ ಒಂದು PDF ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪು ಅಥವಾ ವಾಟ್ಸಪ್ ಚಾನಲಲ್ಲೆಲ್ಲ ಹಾಕಿರ್ತೀನಿ. ಸೊ ಬೇಕು ಅನ್ನೋರು ಡೌನ್ಲೋಡ್ ಮಾಡ್ಕೊಂಡು ರೆಫರ್ ಮಾಡಿ ಅಪ್ಲಿಕೇಶನ್ ಹಾಕುವಂಥವ್ರು ಲಿಂಕ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕಿ. ಸ್ನೇಹಿತರೆ, ಹಾಗೆಯೇ ಕೊನೆಯದಾಗಿ ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ 500 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ಇದು ಯಾರ್ಯಾರಿಗೆ ಅಂದರೆ ಹುಡುಗರುಗಳಿಗೆ ಮಾತ್ರ. ಸೊ ಬಾಯ್ಸು ಯಾರ್ಯಾರು ಜನರಲ್ ಕ್ಯಾಟಗರಿನಲ್ಲಿ, OBC ಕ್ಯಾಟಗರಿನಲ್ಲಿ ಮತ್ತು EWS ಕ್ಯಾಟಗರಿನಲ್ಲಿ ಬರ್ತಾರೆ. ಸೊ ಈ ಒಂದು 3 ಕ್ಯಾಟಗರಿಯಲ್ಲಿ ಬರುವಂತಹ ಬಾಯ್ಸಿಗೆ ಮಾತ್ರ 500 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ. ಅದೇ ನೀವುಗಳೇನಾದರೂ SC, ST, PWD ಅಥವಾ ವುಮೆನ್ ಕ್ಯಾಟಗರಿ ಅಥವಾ ಎಕ್ಸ್ ಮ್ಯಾನ್ ಅಂಡರಲ್ಲಿ ಬರ್ತೀನಿ ಅಂದರೆ ಸೊ ನಿಮಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಸ್ನೇಹಿತರೆ, ಕೊನೆಯದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. 28 ಫೆಬ್ರವರಿಯಿಂದನೇ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಬಂದು ಏಪ್ರಿಲ್ 11ನೇ ತಾರೀಕು ಆಗಿರುತ್ತೆ. ಇನ್ನೂ 1 ತಿಂಗಳು ನಿಮಗೆ ಟೈಮ್, 1 ತಿಂಗಳ ಮೇಲೇ ನಿಮಗೆ ಟೈಮ್ ಸಿಗುತ್ತೆ. ಅಷ್ಟರೊಳಗಡೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡು ಅರ್ಜಿನ ಸಲ್ಲಿಸಿ. ಸೊ ಸಂಸ್ಥೆ ಇರೋವಂಥದ್ದು CSIR NEL ಅಂದರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅಂತ. ಸೊ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲೇ ಇದು ಬರುತ್ತೆ, ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರಲ್ಲಿ. ಸೊ ಸಂಸ್ಥೆ ಚೆನ್ನಾಗಿದೆ, ಸ್ಯಾಲ್ರಿನೂ ಚೆನ್ನಾಗಿದೆ. ಅಪ್ಲಿಕೇಶನ್ ಹಾಕುವಂಥವ್ರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಸೊ ನೋಟಿಫಿಕೇಷನ್ ಬೇಕು ಅನ್ನೋರು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದ್ರ ಮುಖಾಂತರ ಅಲ್ಲಿ ನಾನು ಈ ನೋಟಿಫಿಕೇಷನ್ನ ಅಪ್ಲೋಡ್ ಮಾಡಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ರೆಫರ್ ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.